ಈ ತಂದೆ ಅನ್ನೋ ಪದದಲ್ಲಿ ಏನೋ ಒಂದು ಆಪ್ಯಾಯತೆ ಇದೆ ಅಲ್ವಾ? ನಿಮಗೆ ಹಾಗೆ ಅನ್ನಿಸ್ತಾ ಇಲ್ವಾ? ಶ್ರದ್ಧಾ, ಎಲ್ಲರೂ ಎಲ್ಲ ಕಾಲಕ್ಕೂ ಕೆಟ್ಟವರಾಗಿ ಇರೋದಿಲ್ಲ. ಈಗ ನೀವೇ ಹಿಂದೆ ಹೇಗಿದ್ರಿ ಅಂತ ನೆನಪು ಮಾಡ್ಕೊಳ್ಳಿ. ಅಪ್ಪನ ವಿಷಯ ಮಾತ್ರ ನನಗೆ ಯಾಕೋ ಒಪ್ಕೊಳಕ್ ಆಗ್ತಿಲ್ಲ ಶ್ರದ್ಧಾ. ಈಗ ನಿನಗೆ ಹೇಗೆ ಶಂಕರಣ್ಣನೇ ಅಪ್ಪಾಜಿ ಸ್ಥಾನದಲ್ಲಿದ್ದಾರೋ ನನಗೂ ಹಾಗೆ ಶಂಕರಣ್ಣನೇ ಅಪ್ಪಾಜಿ. ಸಾಕು ಸಾಕು, ನಾವು ಇನ್ನೂ ಸುಮ್ಮನಿದ್ದಿದ್ದು ಸಾಕು. ಇನ್ನೂ ಸುಮ್ಮನಿದ್ರೆ ನಾನು ರಾಜೇಂದ್ರನ ಅಣ್ಣನಾಗಿ ತಲೆ ತಗ್ಗಿಸ್ಬೇಕಾಗತ್ತೆ. ಹೌದು ಗಜೇಂದ್ರ, ನನಗೂ ಯೋಚನೆ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ. ಸುಕನ್ಮತಿನ ಕೇಳಿದ್ರೆ ಈಗಲೇ ಏನು ಮಾಡೋದು ಬೇಡ ಅಂಕಲ್ ಅಂತಾಳೆ. ನಾನು ಯಾವಾಗ ಆ ಥರ ಹೇಳಿದೆ ಅಂಕಲ್? ಹಾಗಲ್ಲಮ್ಮ, ನೀನೇ ಯೋಚನೆ ಮಾಡು. ಆವತ್ತಿಂದ ಇವತ್ತಿನವರೆಗೆ ರಾಜೇಂದ್ರನ ಸಾವಿನ ವಿಷಯದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ನಾವೆಲ್ಲ ಬಾಯಿ ಮುಚ್ಕೊಂಡು ಕೂತು ಎಷ್ಟು ಕಾಲ ಆಗೋಯ್ತು? ಇನ್ನು ಎಲ್ಲಿವರೆಗೆ ಈ ಥರ ಕಟ್ಟಾಕೊಂಡು ಕೂರಬೇಕು? ನೀವು ಹೇಳೋದು ನಿಜ ದೊಡ್ಡಪ್ಪ. ಇನ್ನೂ ಏನಾದರೂ ಮಾಡದೆ ಹೋದರೆ ಕೆಲಸ ಕೆಡುತ್ತೆ. ಮೊದಲು ಆ ಶಂಕರಣ್ಣನ ಸಾಯಿಸ್ಬೇಕು, ಆಮೇಲೆ ಭುವನ್, ಶ್ರದ್ಧಾ ಎಲ್ಲರನ್ನೂ ಮುಗಿಸ್ಬಿಡ್ಬೇಕು. ಹೌದು ಉಗ್ರಪ್ಪ, ಮತ್ತೆ ಶಾರ್ಪ್ ಶೂಟರ್ಸ್ನ ಕರೆಸಿ ನಾನು. ಈ ಸರ್ತಿ ನಾವು ಗುರಿ ತಪ್ಪಬಾರ್ದು. ಸರಿ ಗಜೇಂದ್ರ, ಒಂದು ಒಳ್ಳೆ ಮುಹೂರ್ತ ನೋಡಿಕೊಂಡು ಅವನ ತಲೆಗೊಂದು ಬೆಲೆ ಕಟ್ಟೋಣ. ಬೇಡ. ಯಾಕಮ್ಮ? ಸಾವು ಅನ್ನೋದು ದಿ ಎಂಡ್. ಪಟ್ಟಂತ ಒಂದೇ ಸಲ ಪ್ರಾಣ ಹಾರ್ಬಿಟ್ರೆ ಅದ್ರ ನೋವು ದೇಹಕ್ಕೆ ಗೊತ್ತಾಗಕ್ಕಿಂತ ಮುಂಚೆನೆ ಖಾಲಿ ಆಗೋಗಿರ್ತಾನೆ. ಹಾಗಾಗಬಾರ್ದು. ಅಂದರೆ ಆ ಶಂಕರನಿಗೆ ನೋವು ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗಬೇಕು. ಅಷ್ಟು ಈಸಿಯಾಗಿ ಸಾಯಬಾರ್ದು ಅವನು. ಯಾವುದಕ್ಕೆ ಹೆದರ್ತಾನೋ ಅದೇ ಅವನಿಗೆ ಸಾವಿನ ರೂಪ ತಗೋಬೇಕು. ಅಂದರೆ ಮರ್ಯಾದೆ. ಅದೊಂದಕ್ಕೆ ಅವನು ಹೆದರುತ್ತಾನೆ ಅಂತ ಹೇಳಿದ್ರಲ್ವಾ? ನಡು ಬೀದಿಲಿ ನಡು ಮುರಿಬೇಕು ಅದ್ರದ್ದು. ಅವನ ಮೈಯಿಂದ ರಕ್ತ ಹೊರಗೆ ಬರಬೇಕು ಅಂದರೆ ಅದು ಊರವ್ರು ಹೊಡೆಯೋ ಕಲ್ಲೇಟಿಂದ ಮಾತ್ರ ಆಗಿರಬೇಕು. ಅಲ್ಲಿವರೆಗೂ ಸಾಯಬಾರ್ದು ಅವನು. ಸರಿಯಾಗಿ ಹೇಳ್ದೆ ಮಗಳೇ, ನೀನು ನಿಜವಾಗ್ಲೂ ಆ ರಾಜೇಂದ್ರನ ಮಗಳೇ. ಹಾಗಾದ್ರೆ ಏನು ಮಾಡೋಣ ಈಗ? ಹೇಳ್ತೀನಿ. ಕೆಲಸ ಶುರುವಾಗಿ ಅದು ಮುಗಿಯೋ ತನಕ ನನ್ನ ತಾಳ್ಮೆ ನಿಮ್ಮಿಬ್ಬರಿಗೂ ಇರಲಿ. ಅಪ್ಪಾಜಿ, ಒಂದು ನಿಮಿಷ ಹೊರಗೆ ನಡೀರಿ. ಯಾಕಮ್ಮ? ಅರೆ ನಡೀರಿ, ಹೇಳ್ತೀನಿ. 7 ಅಲ್ಲಮ್ಮ ಶ್ರದ್ಧಾ, ನನ್ನೇನು ಹೊರಗಡೆ ಕೂರಿಸಿ ದೃಷ್ಟಿ ತೆಗಿಬೇಕಂತಿದ್ಯೇನು? ದೃಷ್ಟಿ ತೆಗಿತೀನಿ, ಆದರೆ ನಿಮ್ಗಲ್ಲ, ನಿಮ್ಮ ರೂಮ್ಗೆ. ನನ್ನ ರೂಮ್ಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲಮ್ಮ? ಚೆನ್ನಾಗೇ ಇದೆ ಅಪ್ಪಾಜಿ. ಅದನ್ನ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಕ್ಲೀನ್ ಮಾಡಬೇಕು. ಒಂದು ನಿಮಿಷ ಬನ್ನಿ. ಬೇಡಮ್ಮ, ನನ್ನ ರೂಮ್ನ ನಾನು ಚೆನ್ನಾಗೇ ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡೋದೇನು ಬೇಡ. ಅದು ಬೇರೆ ಮೊನ್ನೆ ತಾನೇ ಕಮಲಮ್ಮ ಕ್ಲೀನ್ ಮಾಡಿದಾಳೆ. ನಿನಗೆ ಆ ತೊಂದರೆ ಏನು ಬೇಡ. ಬೇಡ ಬೇಡ. ಇಲ್ಲಿವರೆಗೂ ಕಮಲಮ್ಮ ಕ್ಲೀನ್ ಮಾಡಿದ್ದು ಸಾಕು. ಇನ್ಮೇಲಿಂದ ಈ ಕೆಲಸನೆಲ್ಲ ನಾನೇ ಮಾಡ್ತೀನಿ. ಮನೆ ಸೊಸೆ ಆದವಳು ಮಾವನ ಸೇವೆ ಮಾಡಿಲ್ಲ ಅಂದ್ರೆ ಮನೆ ಲಕ್ಷ್ಮಿ ನಿಲ್ಲಲ್ವಂತೆ. ನಡೀರಿ ನೀವು ಮೊದಲು, ನನ್ನ ಮಾತು ಕೇಳಿ. ಏನು ಏನಂದಮ್ಮ? ಸೊಸೆನಾ? ಅಂದ್ರೆ ನಿಮ್ಗೆ ಒಬ್ಬ ಮಗ ಇದ್ದು ಅವ್ರ ಹೆಂಡತಿ ಬಂದಿದ್ರೆ ಆಕೆ ಈ ಕೆಲಸ ಎಲ್ಲ ಮಾಡ್ತಿರ್ಲಿಲ್ವಾ? ಹಾ, ಮಾಡ್ತಾ ಇದ್ಲು. ಅದನ್ನೇ ಹೇಳ್ದೆ ನಾನು. ನಡೀರಿ ಈಗ. ಅಲ್ಲಮ್ಮ, ಮಗನ ಹೆಂಡತಿಗೂ ನಿನಗೂ ಏನು ಸಂಬಂಧ? ಏನೋ ಬಾಯ್ತ ಬಂದೆ ಅಪ್ಪಾಜಿ. ಸೊಸೆನೋ ಮಗಳೋ ಎಲ್ಲ ಒಂದೇ. ನಡೀರಿ ನೀವು. ನಿನ್ನ ಬಾಯಿ ತಪ್ಪು ಬಂದು ಆ ಮಾತು ನಿಜ ಆಗಿದ್ದಿದ್ರೆ ಎಷ್ಟು ಖುಷಿಯಾಗಿರೋದಮ್ಮ. ಏನು ಯೋಚನೆ ಮಾಡ್ತಾ ಇದ್ದೀಯಮ್ಮ?
ನೋಡು ನೀನು ಈ ಕೆಲಸ ಎಲ್ಲ ಮಾಡೋದೇನು ಬೇಡ, ಕಮಲಮ್ಗೆ ಹೇಳ್ತೀನಿ ಯಾವಾಗಾದ್ರು ಕ್ಲೀನ್ ಮಾಡ್ತಾನೆ. ನೀವು ಹೊರಡು. ಅಷ್ಟೊತ್ತಿಂದ ಹೇಳಿ ಕೂಡ ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ ಅಪ್ಪಾಜಿ. ಮಗಳು ಮಗಳು ಅಂತ ಕರಿತೀರಿ, ನನಗೆಷ್ಟು ಅಧಿಕಾರ ಇಲ್ವಾ? ಅಷ್ಟು ಸುಲಭ ಬಿಡೋದಿಲ್ಲ ಅಲ್ವಾ? ನನ್ನಷ್ಟೇ ಹಠ ನಿನಗೆ. ಹೇಳಿದ ಮಾತೇ ಕೇಳೋದಿಲ್ಲ. ಆಗಬೇಕು ಹೋಗ್ಬೇಕು ಅಂದ್ರೆ ಆಗ್ಬೇಕಷ್ಟೇ. ಅಪ್ಪಾಜಿ, ಆ ರೂಮ್ ಕೀ ಕೊಟ್ಟು ಹೋಗಿ, ಅದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಆ ರೂಮ್ ಬೇಡಮ್ಮ, ನಾನು ನೆನ್ನೆ ಕ್ಲೀನ್ ಮಾಡಿದ್ದೀನಿ. ಸರಿ ಅಪ್ಪಾಜಿ. ಒಳ್ಳೆ ಅಪ್ಪಾಜಿ ಅಲ್ಲ ಅಲ್ಲ ಮಾವ, ಒಳ್ಳೆ ಮಾವ. ಪಟೇಲನ ಸಾವು, ಯಕ್ಷಗಾನ, ನನಗೊಂದು ಗುಂಡೇಟು, ಇದೆಲ್ಲದರ ಮಧ್ಯೆ ದಿನದ ಕೆಲಸಗಳೇ ಉಳ್ಕೊಂಡು ಹೋಗಿವೆ. ಈಗೆಲ್ಲ ಮೈ ಮೇಲೆ ಬಂದು ಕೂತಿದೆ. ಕೆಲಸ ಮಾಡಬೇಡ, ರೆಸ್ಟ್ ಮಾಡು ಅಂತಾರೆ. ಇಷ್ಟೆಲ್ಲ ಕೆಲಸ ಕಣ್ಮುಂದೆ ಇದ್ದಾಗ ಏನು ಅಂತ ರೆಸ್ಟ್ ಮಾಡಲಿ? ಏನು ಅಂದರೆ ಹಾಯ್, ಏನು ಅಂದರೆ ಏಯ್, ಏನಿಂದು? ಹಾಂ, ಏನು ಅಂದರೆ ರಾಜ್ಕುಮಾರ ಇವೆಲ್ಲ ನನ್ನ ಹತ್ರ ಇಟ್ಕೊಬೇಡ. ಲಕ್ಷಣವಾಗಿ ಭುವನ್ ಅಂತ ಕರೆ ಅಂದ್ರೆ ಕರಿ, ಏನಂದ್ರೆ ಹೋಗ್ತಾ ಇರೋ. ಸರಿ, ಅದೇನು ಮಾತಾಡಕ್ಕೆ ಬಂದಿದ್ಯಾ? ಮಾತಾಡ್ಬಿಟ್ಟು ಬೇಗ ಹೊರಡು. ನಾನು ತಪ್ಪಾಯ್ತಂತ ಕೇಳಕ್ಕೆ ಬಂದದ್ದು. ಹೇಳಿದ್ದಾಯ್ತಲ್ಲ, ಹೋಗಿ. ಎಂತ ನೀವು ತಪ್ಪು ತಿಳ್ಕೊಂಡು ಆಯ್ತಾ? ನಾ ಎಂತ ಮಾಡೋದೀಗ? ನಂಗೂ ಆ ಪುಚ್ಚಿಗೆ ಎಂಥ ಸಂಬಂಧ ಇಲ್ಲ. ಅವನು ಹೇಳ್ಕೊಂಡ್ರು ನಂಗೆ ಆತಿಲ್ಲ, ಅವನೊಬ್ಬ ಗಬ್ಬು. ನಾನು ನಂಬಿ ನಾನು ನಿಮ್ಮನ್ನು ಬಿಟ್ಟು ಮತ್ತೆ ಯಾರನ್ನೂ ತಲೆ ಎತ್ತಿ ಕೂಡ ನೋಡೋದಿಲ್ಲ, ಗೊತ್ತಿತ್ತಾ? ತಲೆ ಎತ್ತು ನೋಡ್ದಿದ್ದಕ್ಕೆ ಈ ಸೀರಾಗಿದ್ದು. ಇರಲಿ ಬಿಡು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋಣ. ಹೋಗು, ನಿನ್ನ ಪಚ್ಚಿ ನನ್ನ ಶರ್ಟ್ ಹಾಕ್ಕೊಂಡು ನಿನಗೋಸ್ಕರ ಕಾಯ್ತಾ ಇರ್ತಾನೆ. ಹೋಗು, ನಾನೇ ನಿನ್ನೆ ಥರ ಬಂದು ತೊಂದರೆ ಕೊಡಲ್ಲ. ಏನಂದ್ರೆ ಆಯಾ ನಿನ್ ಏನು ಅಂದ್ರೆ ಅಂತೆ. ಇನ್ನೊಂದ್ಸಲ ನನ್ನ ಹತ್ರ ಬಂದು ಈ ಥರ ನುಡಿದ್ರೆ ಸೊಂಟ ಮುರಿದ್ಬಿಡ್ತೀವಿ. ಹೋಗು. ಪಚ್ಚಿ, ಸರಿಯಾಗಿ ತಗ್ಲಾಕೊಂಡಿದೀಯಾ. ಇನ್ನೊಂದ್ಸಲ ನೀನು ಶ್ರದ್ಧಾ ಸುತ್ತಮುತ್ತ ಕೂಡ ಕಾಣಿಸ್ಕೊಳ್ಬಾರ್ದು. ಮುಖ ಮುಚ್ಕೊಂಡು ಓಡಾಡಬೇಕು. ಆ ಥರ ಆಟ ಆಡಿಸ್ತೀನಿ, ನೋಡ್ತಾ ಇರೋ. ದಣಿಗಳೇ, ಇನ್ನೂ ಸ್ವಲ್ಪ ಬಡಿಸೋದಾ? ಸಾಕಮ್ಮ, ಸಾಕು. ಎಂತಕ್ಕೆ ದಣಿಗಳೇ, ಇತ್ತೀಚೆಗೆ ನೀವು ತಿಂಡಿಯೇ ಸರಿಯಾಗಿ ತಿಂಬೋದಿಲ್ಲ. ಎಂತಕ್ಕೆ? ತಿಂಡಿ ರುಚಿ ಇಲ್ಯಾ? ಹಾಗೇನಿಲ್ಲ ಕಮಲಮ್ಮ, ವಯಸ್ಸಾಗ್ತಾ ಆಗ್ತಾ ತಿನ್ನೋ ಅಭ್ಯಾಸನ ಕಡಿಮೆ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಏ ಭುವನ, ಕೂತ್ಕೊಳ್ಳ, ತಿಂಡಿ ಬಡಿಸ್ದೆ. ಭುವನ್, ಬಾ ಇಲ್ಲೇ ಕೂತ್ಕೊ. ಇವತ್ತಿನಿಂದ ನೀನು ನಮ್ಮ ಜೊತೆನೇ ಊಟ ಮಾಡು. ದಣಿಗಳೇ, ಪರವಾಗಿಲ್ಲ. ಇದು ಕೈ ಬಾಯಿ ಮಧ್ಯೆ ನಡೆಯೋ ಜಟಾಪಟಿ. ಎಲ್ಲಿ ಕೂತ್ರೇನಂತೆ, ಪರವಾಗಿಲ್ಲ. ಏ ಭುವನ್, ನೀನು ಕೂರೋ ಜಾಗ ಅದಲ್ಲ. ನಾನೇನ ಮನೆ ಕೆಲಸ ಒಂಥರ ನೋಡಿಲ್ಲ ಅಂತ ಅವತ್ತೇ ಹೇಳಿಲ್ವ ನಿನಗೆ? ಬಾಯಿಲ್ ಕೂತ್ಕೋ. ದಣಿಗಳೇ, ನನಗೆ ಕೆಳಗೆ ಕೂತ ಅಭ್ಯಾಸ ಇದೆ. ನೀವು ತಿಂಡಿ ತಿನ್ನಿ, ನಾನು ಇಲ್ಲೇ ತಿಂತೀನಿ, ಪರವಾಗಿಲ್ಲ. ನೀನೇನು ಬರ್ತೀಯೋ ಇಲ್ವೋ ಈಗ? ದಣಿಗಳೇ, ಎಂತ ಕಾಟ ಮಾಡ್ತಾ ಇದ್ರಿ? ಅವಲ್ಲಿ ಕೂರೋದಿಲ್ಲ ಅಂತ ಹೇಳ್ತಿಲ್ಯಾ? ಕೆಲ್ಸಗಾರ ಥರ ಕಾಣಿ, ತಲೆ ಮೇಲೆ ಕೂರ್ಸ್ಕೊಳಕ್ಕಾಗದೆ. ರಮೇಶ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಯಾವತ್ತಾದ್ರು ನಾನು ನಿಮ್ಮನ್ನ ಕೆಲಸದವ್ರ ಥರ ನೋಡಿದ್ದೀನ? ಹಾ? ಏ ಭುವನ್, ಬಾರ ಕೂತ್ಕೋ. ನೋಡು, ನೀನೀಗ ಬಂದು ಕೂತ್ಕೊಳ್ಳಿಲ್ಲ, ನಾನು ಎಲ್ಲಿ ಕೂತ್ಕೊಳ್ತೀನಿ? ಬೇಡ ಬೇಡ ಬೇಡ, ನಾ ಬರ್ತೀನಿ. ಕೂತ್ಕೋ. ದಣಿಗಳೇ, ಯಾಕೆ ಇಷ್ಟೊಂದು ಹಠ ನಿಮಗೆ? ಇದು ಹಠ ಅಲ್ಲ ಕಣೋ, ಪ್ರೀತಿ. ನೀನು ಈ ಮನೆ ಮಗನ ಥರ ಅಂತ ಹೇಳಿದ್ರು ನೀನು ಸಂಕೋಚ ಬಿಡೋದಿಲ್ಲವಲ್ಲ. ಏನು ಹೇಳಿಲ್ಲ. ಕಮಲಮ್ಮ, ಬಡ್ಸು. ತಿನ್ನು.
ಅಪ್ಪ ಮಗನ ಒಟ್ಟಿಗೆ ನೋಡೋದೇ ಒಂಥರ ಖುಷಿ. ಅಪ್ಪ ಮಗನ ಥರ ಅಂತ ಅಂದೆ. ನಿಜವಾದ ಅಪ್ಪ ಮಗ ಕೂಡ ಈ ಕಾಲದಲ್ಲಿ ಇಷ್ಟೊಂದು ಅನ್ಯೋನ್ಯವಾಗಿ ಕೂತು ತಿಂಡಿ ತಿನ್ನಲ್ಲ ನೋಡಿ. ಅದಕ್ಕೆ ನಿಮ್ಮಿಬ್ಬರನ್ನ ನೋಡೋಕ್ಕೆ 2 ಕಣ್ಣು ಸಾಲದು. ಹೌದು ಕಣಮ್ಮ, ನನಗೆ ತಾರೆ ಬೇರೆ ಇನ್ಯಾರಿದ್ದಾರೆ ಹೇಳು? ಇವನೊಂಥರ ಮಗನೇ ನನಗೆ, ಅಲ್ವೇನೋ ಭುವನ್? ಹೌದು ದನಗಳೇ. ತಿಂಡಿ ತಿನ್ನು. ಓಯ್ ಕಮಲ, ನನಗೂ ತಿಂಡಿ ಆಯ್ತಾ? ಓಯ್ ಸವಿತಾ, ನಿಮ್ಮ ಅಪ್ಪನಿಗೆ ತಿಂಡಿ ಬಡಿಸು. ಅಲ್ಲೇ ಇತ್ತು ಮಾರೈತಿ, ಎಂತ ಕರ್ಮ ನಂದು. ಕೆಲಸ ಮಾಡಕ್ ಬರೋದಿಲ್ಲ. ತಲೆ ಎಂತ ಮರೆ ಹಿಂಗೆ ದಿಮ್ಮಂತಿತ್ತು, ಅಷ್ಟೊಂದು ಕುಡ್ತೀನಿ ನೆನ್ನೆ. ನಾ ಹಿಂಗೆ ಕುಡ್ಕೊಂಡು ಸತ್ತು ಹೋದರೆ ಶ್ರದ್ಧಾ ಮೇಡಮ್ದು ಎಂತ ಕತಿ? ಆಮೇಲೆ ಅವ್ರಿಗೆ ಯಾರು ದಿಕ್ಕು? ನಾ ಎಂತ ತಪ್ಪು ಮಾಡಲೆ, ಹೋಗಿ ಎಲ್ಲ ಹೇಳ್ತೆ. ಈ ಭುವನ 2 ದೋಣಿ ಮೇಲೆ ಕಾಲಿಡ್ತಿದ್ದ ಅಂದೇಳಿ. ಆ ಪಚ್ಚಿ ಇದ್ನಲ್ಲ, ಅವ್ನು ಇಡೀ ದಿನ ನೀನು ತಲೆ ತಿಂತೇಕಂತಲ್ಲ, ನೀನು ಭುವನ ನನ್ನ ಹತ್ರ ಹೇಳಿ ಅವ್ನಿಗೆ 4 ಬಿಗು ಕೇಳೋಕ್ಕಾಗ್ದ? ಇಲ್ದಿರ ಅವ ನಿನ್ನ ಬೆನ್ನಲ್ಲೇ ಬಿದ್ದು ಸಾಯೋದಿಲ್ಲ. ಅದಕ್ಕೆ ನೀನೆಂತ ಮಾಡು ಗೊತ್ತಾ, ಅವನ ಹತ್ರ ಒಂದಿನ ಹೇಳಿಬಿಡ್ಕು, ಭುವನ ನನ್ನ ಗಂಡ, ನನ್ನ ಹತ್ರ ಏನು ಬರಬೇಡ ಗೊತ್ತಾ? ಅದೆಲ್ಲ ತುಂಬ ಸೂಕ್ಷ್ಮ ವಿಚಾರ, ನಿನ್ಗದೆಲ್ಲ ಅರ್ಥ ಆಗೋದಿಲ್ಲ. ಪಚ್ಚೇನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು, ಭುವನ್ಗೂ ಗೊತ್ತು. ಅದನ್ನು ನಾನು ನೋಡ್ಕೋತೀನಿ ಬಿಡು. ಹಾಗೂ ಒಂದು ವೇಳೆ ಅವನೇನಾದ್ರೂ ಬಾಲ ಬಿಚ್ಚಿದ್ರೆ ಭುವನ್ ಇದ್ದೇ ಇದ್ದಾರಲ್ಲ. ಅಯ್ಯೋ, ನಾನಿಂತ ಕಕ್ಕ ಇವನ ಬಗ್ಗೆ ಮಾತಾಡಿದೆ, ನನ್ನಿಂದ ಸುಮ್ಮನೆ ಇವನಿಗೆ 100 ವರ್ಷ ಆಯತ್ ಸಿಕ್ತಲ್ಲ. ಶೇ, ಯಾರಿಗೋ ಬಾ. ಪಚ್ಚಿ ಎಂತದೆ ನೆಲ ಕಾಣ್ತಿದ್ದೆ? 4 ಅಣಿ ಬಿದ್ದೋಯ್ತಾ? 4 ಅಣಿ ಬಿದ್ದೋಯ್ತು, ಅಲ್ಲಿ 12 ಅಣಿ ಆಯ್ತಾ? ಕಂಡ್ರೆ ಗೊತ್ತಾತ್ 12 ಅಣಿ ತಲಿ ಅಂದ್. ಪುಟ, ಅವ್ರ ಹತ್ರ ಏನು ಮಾತು? ನಡಿ ನೀನು. ಏ ಬಚ್ಚೆ, ಜಾಸ್ತಿ ನೆಲ ಕಾಣ್ಬೇಡ. ಆಮೇಲೆ ನೆಲ 2 ಹೋಳಾಯಿ, ನೀವು ಒಳಗೋಯ್, ಅದೆಲ್ಲ ಬೇಡ ಮರೆ. ಇವ್ರಿಗೆಲ್ಲ ನೆನ್ನೆ ನಡೆದ ವಿಷಯ ಗೊತ್ತಾಯ್ದ ಅಂತೇಳಿ, ಅಥವಾ ಭುವನ 1-2 ಸೇರಿಸಿ ಅಂತಾರೆ ಹೇಳಿದ್ನಾ? ಶ್ರದ್ಧಾ ಮೇಡಮ್ ಕಾಲಿ ಈಗಲೇ ಬಿದ್ದು ಕ್ಷಮೆ ಕೇಳಲ್ಲ. ಚುಚ್ಚೆ ಬೇಡ. ಈಗ ದಾರಿ ಬಿಡು, ದಾರಿ ಬಿಡು ಮಾರೆ. ದಾರಿ ಬಿಡ. ಅಲ್ಲಿ ದಣಿಗಳಿಂದ ಕರಿತಿದ್ದೆ, ಕೆಲಸ ಕಾಣ್ಕೋ. ನಿಂಗೆ ತಿತ್ತು ದಾರಿ ಬಿಡು. ಆಯ್ತು ಹೋಗ್ ಮರೆ. ಇದೇನು ಪುಟ್ಟ, ಆ ಪಚ್ಚಿ ನಿನ್ನೋಗಿ ಹೆದರ್ಕೋತಾ ಇದ್ದಾನೆ. ಏನಾಗಿದೆಯೋ ಅವನಿಗೆ? ಅದೊಂದು ವಾಗ ಆಯ್ತು ಅವನಿಗೆ. ಅಮೋಸಿ ಒಂದಿನ ಬಂದ್ರೆ ಒಳ್ಳೆ ಸೈ. ಈ ಮಂಡಿ ಬಿಸಿ ಮಾಡ್ಬೇಡಕ್ಕ ಬಾ, ನಾವು ಆದರೂ ಅಷ್ಟು ದೊಡ್ಡವನ್ನ ಹೆದರ್ಸ್ಬಿಟ್ಟಿಯಲ್ಲೋ. ಎಲ್ಲೋ ಕಲ್ತೆ ಇದ್ನಲ್ಲ, ನಾನು ಹಿಂಗೆ ಸ್ಕೂಲಲ್ಲಿ ಹೇಳ್ಕೊಟ್ಟೆ ಇಲ್ವಲ್ಲ? ನನಗೆ ಭುವನನ್ನ ಹೇಳಿ ಕೊಟ್ರಕ್ಕ, ಅವ್ರ ದೊಡ್ಡ ಹೀರೋ ಅಲ್ದ. ಹೈ ಸರಿ ನಡಿ. ರಮೇಶಣ್ಣ, ಬೇಗ ಬನ್ನಿ, ಬಿಸಿಲೇರಕ್ಕೂ ಮುಂಚೆ ತೋಟಕ್ಕೆ ಹೋಗ್ಬೇಕು. ಬರ್ತೆ ತಡಿ ಮಾರಾಯ.
ಭುವನ್, ಗಾಯ ಹೇಗಿದೆ ನಿನಗೀಗ? ಪೂರ್ತಿ ವಾಸಿಯಾಗಿದೆ ತಾನೇ? ಹಾಂ ದನಿಗಳೇ, ಪೂರ್ತಿ ವಾಸಿಯಾಗಿದೆ. ಹುಡುಕಿದ್ರೂ ಗಾಯ ಸಿಗಲ್ಲ. ಈ ಪಚ್ಚಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಇತ್ತೀಚೆಗೆ ಅವನು ಟೈಮಿಗೆ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ. ಇಷ್ಟೊತ್ತಿಗೆ ಈಗಾಗಲೇ ಬಂದಿರಬೇಕಾಗಿತ್ತು ಅಲ್ವ ಅವನು? ಅಲ್ಲ, ಅವನು ಬಂದ ನೋಡಿ. ಬಾ ನಿಂದೆ ಮಾತು. 100 ವರ್ಷ ಆಯಸ್ ನಿನಗೆ. ದಣಿಗಳು ನಿನ್ನ ಬಗ್ಗೆನೇ ಕೇಳ್ತಾ ಇದ್ರು. ಎಂತ ಇರ್ಬೋದು, ನಂದು ಸವಿತಂದು ಎಡವಟ್ ಕತೆ ಅಂತಾರೆ ಗೊತ್ತಾತ ಅಂದೇಳಿ. ಹಂಗೇನಾರು ಗೊತ್ತಾದ್ರೆ 100 ವರ್ಷ ಅಲ್ಲ 100 ಸೆಕೆಂಡಲ್ಲೇ ನನ್ನನ್ನು ಬಲಿ ಹಾಕ್ತರು. ಇವತ್ತಿಗೆ ನನ್ನ ಆಯಸ್ಸು ಮುಗೀತು. ಏ ಪಚ್ಚಿ, ಎಲ್ಲೋ ಹೋಗಿದ್ದೆ ಇಷ್ಟೊತ್ತು? ಭುವನ್ ಈಗಷ್ಟೇ ಸುಧಾರಿಸ್ಕೊಳ್ತಿದ್ದಾನೆ. ಅವನಿಗೆ ಜಾಸ್ತಿ ಕೆಲಸ ಬೀಳ್ದಿರೋ ಹಾಗೆ ನೋಡ್ಕೋಬೇಕು, ಹೊತ್ತಿ ಸರಿಯಾಗಿ ಬರಬೇಕು ಅಂತ ಹೇಳಿದ್ನೋ ಇಲ್ಲೋ ನಾನು ನಿನಗೆ? ಓ, ಸದ್ಯ ದಣಿಗಳು ಆ ವಿಷಯಕ್ಕೆ ಬರಲೆ ಬದಿಕಂಡೆ. ಆದರೆ ಆ ವಿಷಯ ಗೊತ್ತಾ ಇಲ್ಲ ಅಥವಾ ಮರ್ತೋ ಇರ ಅಂದೇಳಿ. ಇರಲಿ, ನಾನು ಬೇರೆ ಅಂತಾರೆ ಮಾತಾಡಿ ತೇಲಿಸ್ದೆ. ಏನು ನಿಂತ್ಕೊಂಡಲ್ಲೇ ಕನಸು ಶುರು ಮಾಡ್ಬಿಟ್ಯಾ? ಏನು ನಿನ್ನೆ ಶೂಟಿಂಗ್ ಆಯ್ತಲ್ಲ ನಿಂದು ಸವಿತಾದು, ಅದರದ್ದೇ ಪ್ರಸಾರ ಆಗ್ತಿದ್ಯಾ ಹೇಗೆ ಕನಸಲ್ಲಿ? ಸುಮ್ಮನಿರಪ್ಪವನ, ತೋಟಕ್ಕೆ ಹೋಗ್ತಾ ಎಲ್ಲ ಮಾತಾಡ್ತೆ. ಓಯ್ ಪಚ್ಚೆ, ಬಂದೇನಾ? ಎಂತ ತಡ ಮಾಡಿ ಬಂದಿದ್ದ? ನಿನ್ನ ಒಟ್ಟಿಗೆ ಮಾತಾಡ್ದಿತ್ತ, ತೋಟದಲ್ಲೇ ಮಾತಾಡ್ತೆ. ಬಾ. ಏ ಬೋನ, ನೀ ಎಂಥ ಕಲಾವಿದ ಅಂತ ಹೇಳಿ ಗೊತ್ತಿತ್ತು ಮರೆಯ. ಅತ್ಲಾಗೆ ಶ್ರದ್ಧಾ ಮೇಡಮ್ದು ತಲೆ ಕೆಡಿಸ್ತೆ, ಇತ್ಲಾಗೆ ಸವಿತಾ ನೀನು ಹಿಂದೆ ಬೀಳಂಗೆ ಮಾಡ್ಕತ್ತೆ. ಈ ನಿನ್ನ ಕ್ರಿಸ್ಟಲ್ ಜಾಸ್ತಿ ದಿನ ನೋಡಿದಿಲ್ಲ ಕಾಣ. ನನ್ನ ಕ್ರಿಸ್ಟಲಲ್ಲೇ ಕತೆ ಆಗಿರಲಿ, ನಿನ್ನೆ ಶಿವಪುರಾಣನ ಎತ್ಕೊಂಡೋಗಿ ದಂಡಗಳಿಗೆ ಹೇಳ ಏನಾಗುತ್ತೆ ನೋಡ್ತೀಯಾ? ಈಗ ಆಲ್ರೆಡಿ ರಮೇಶ್ ಅಣ್ಣಂಗೆ ಅನುಮಾನ ಬಂದಿದೆ. ಆಮೇಲೆ ಎಲ್ಲರೂ ಹಾಕ್ಕೊಂಡು ಸರಿಯಾಗಿ ಬಡಿತಾರಷ್ಟೇ. ಬೇಕಾ ನಿಂಗೆ ಇವೆಲ್ಲ? ಬೋನ, ಎಂತ ಮರೆಯ ನೀನು ಹೀಗೆಲ್ಲ ಹೆದರಿಸ್ತೆ? ಅಲ್ಲ, ನಾನು ನಿನಗೆ ಬೇರೆ ನೀನು ನಮ್ಮವ, ನೀನು ಇಲ್ಲಿಟ್ಕೊಂಡಿದ್ದೆ ಕಣ. ನಿನಗೆಂತ ಇದು ಚಿಕ್ಕೋಣ್ ತಂದಿದ್ದೆ. ಹಂಗೆ ಬಾ ದಾರಿಗೆ. ಬಟ್ ಕದ್ದಿರೋ ಹಣ್ಣು ನಾವು ತಿನ್ನಲ್ಲ, ನೀನೇ ಹಣ್ಣು ಮಾಡ್ಕೊಂಡು ತಿನ್ನು. ಎಲ್ಲ ಬಿದ್ದೈತೆ ನಡಿ. ಅಕ್ಕ, ನೀನು ಇಷ್ಟು ಕಷ್ಟಪಡ್ಕೊಂಡು ಈ ಶಾಲೆ ಉದ್ಧಾರ ಮಾಡೋಕೆ ಒದ್ದಾಡ್ತಲ್ಲ, ಎಂತಕ್ಕೆ? ನೋಡು ಪುಟ, ಒಂದು ಶಾಲೆ ಉದ್ಧಾರ ಆದರೆ ಒಂದು ಹಳ್ಳಿ ಉದ್ಧಾರ ಆಗುತ್ತೆ, ಒಂದು ಹಳ್ಳಿ ಉದ್ಧಾರ ಆಗಿದ್ರೆ ಒಂದು ದೇಶ ಉದ್ಧಾರ ಆಗುತ್ತೆ. ಈ ಥರದ್ದೆಲ್ಲ ನಾನು ಹೇಳಲ್ಲ ಕಣೋ. ಆದರೆ ಈ ಹಳ್ಳಿಯಲ್ಲಿ ಮಕ್ಕಳು ಓದದೆ ಹೋದರೆ ಆ ಪಟೇಲ್ನಂಥವ್ರು ಅವ್ರನ್ನ ಜೀತಕ್ಕೆ ಇಟ್ಕೊಂಡ್ಬಿಡ್ತಾರೆ. ಮತ್ತು ಮುಂದೆ ಅವ್ರಿಗೆ ಭವಿಷ್ಯನೇ ಇರೋದಿಲ್ಲ. ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕಲ್ತ್ಕೊಂಡ್ಬಿಟ್ರೆ ಅವ್ರು ಕೈ ತಪ್ಪು ಹೋಗ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಶಾಲೆ ನಡೀದೆ ಅವರು ಅಡ್ಡಗಾಲಾಗ್ತಾ ಇದ್ದಾರೆ. ಆದರೆ ಅದಕ್ಕೆ ನಾನು ಬಿಡೋದಿಲ್ಲ. ಅಕ್ಕ, ಈಗ ನಾನು ನಿನ್ನೊಟ್ಟಿಗೆ ಶಾಲೆ ಬತ್ತೆ, ನನ್ನೊಟ್ಟಿಗೆ ಇನ್ನು ಯಾರು 4 ಜನ ಬರ್ತಾರಪ್ಪ. ಉಳಿದವರೆಲ್ಲ ಶಾಲೆಗೆ ರಜೆ ಸಿಕ್ಕತ್ತಂದು ಹುಡ್ಕುತ್ತಕ್ಕ. ಅದು ಅಲ್ಲದೆ ಅವರಿಗೆಲ್ಲ ನೀವು ಮಾಡೋದು ವೇಸ್ಟ್ ಆದ್ರೆ ಅವ್ರೀಗ ಎಂಥ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಪುಟ್ಟ. ಎಲ್ಲರೂ ನಮ್ಮ ಅಪ್ಪಾಜಿ ಥರನೇ ಇರಲ್ವಲ್ಲ. ಈಗ ನೋಡು, ಅಪ್ಪಾಜಿ ಒಂದಿನ ನಿನ್ನ ಸ್ಕೂಲಿಗೆ ಬಂದಿಲ್ಲ ಅಂದರೆ ಯಾಕೆ ಹೋಗಿಲ್ಲ ಅಂತ ಕೇಳ್ತಾರೆ. ಆದರೆ ಅವ್ರುಗಳೆಲ್ಲ ಮಕ್ಕಳು ಸ್ಕೂಲ್ ತಪ್ಪಿಸಿದ್ರೆ ಹೋಗು ಮನೆ ಕೆಲಸ ಮಾಡು ಅಂತಾರೆ, ಅಥವಾ ಬೇರೆ ಎಲ್ಲಾದರೂ ಕೂಲಿ ಕೆಲಸ ಕಳಿಸ್ತಾರೆ. ಹೌದಕ್ಕ, ಆದರೂ ನೀನು ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಎಂಥವ್ರು ಒಂದು ಉಪಾಯ ಮಾಡ್ರೆ ಹೆಂಗೆ? ಏನು ಉಪಾಯನೋ ಅಂದರೆ ಈಗ ನೀನು ಈ ಶಾಲೆ ಬಿಟ್ಟೆ ಬೇರೆ ಪ್ಯಾಟಿಗೆ ವರ್ಗಾವಣೆ ಮಾಡ್ಕೊ, ಪ್ಯಾಟಿ ಶಾಲೆಗೆ. ಅಲ್ಲಿ ನಾವಿಬ್ರಪ್ಪ ಅಲ್ಲೇ ಹ್ಯಾಂಗೂ ಈ ಶಾಲೆ ಅಂತೂ ಉದ್ಧಾರ ಮಾಡಿ ಬಿಡೋದಿಲ್ಲ. ಅಲ್ಲಾರು ಹೋಯ್ಯಪ್ಪ, ಎಂತ ಹೇಳ್ದೆ? ಈ ಹಳ್ಳಿ ಶಾಲೆ ಅದು ಹೇಗೆ ಉದ್ಧಾರ ಆಗೋದಿಲ್ವೋ ನಾನು ನೋಡ್ತೀನಿ ಪುಟ. ಇಲ್ಲಿಂದ ರ್ಯಾಂಕ್ ಸ್ಟೂಡೆಂಟ್ಸ್ ಹೊರಗೆ ಬರಬೇಕು, ಹಾಗೆ ನಾನು ಮಾಡೇ ಮಾಡ್ತೀನಿ.